ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ಬ್ರಹ್ಮಸ್ವರೂಪ ಪರಮಾಜ್ಯೋತಿರೂಪ ಸನಾತನಿ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಗೀತೆಯ ಚಿಂತನೆಯಲ್ಲಿ ಅರ್ಜುನ ಭಗವಂತನ ವಿಶಾಲವಾಗಿ ವ್ಯಾಪಿಸಿಕೊಂಡಿದ್ದ ರೂಪವನ್ನು ಉಪಸಂಹರಿಸು, ನಿನ್ನ ಆ 1000 ತೋಳಿನ ಆ 1000 ಆಕೃತಿಗಳ ಒಟ್ಟೈಸಿದ ರೂಪವನ್ನು ಒಟ್ಟಿಗೆ ಕಾಣುವುದಕ್ಕೆ ನಾನು ಅಸಮರ್ಥನಾಗಿದ್ದೇನೆ. ಕಂಡಿದ್ದಾನೆ, ನೋಡಿದ್ದಾನೆ, ಅರಗಿಸಿಕೊಳ್ಳುವುದು ಸಾಧ್ಯವಾಗಿದೆ ಬಹಳಷ್ಟು. ಆದರೂ ಅದರ ದೈರ್ಘ್ಯಾನುಭವಕ್ಕೆ ಅಸಮರ್ಥನಾಗಿ ನಿನ್ನ ಆ 1000 ತೋಳುಗಳನ್ನು ಉಪಸಂಹರಿಸಿ 4 ತೋಳಿನವನಾಗಿ ನನ್ನೆದುರುಗಡೆ ಕಂಗೊಳಿಸು ಅಂತ ಕೇಳಿಕೊಂಡದ್ದಕ್ಕೆ ಭಗವಂತ ತನ್ನ ರೂಪವನ್ನು ಮೊದಲಿನಂತಾಗಿಸಿದ. ಅಂದರೆ ಅತ್ಯಂತ ಆತ್ಮೀಯರಿಗೆ ಮಾತ್ರ ಕೃಷ್ಣ 4 ತೋಳಿನವನಾಗಿ, ಉಳಿದಂತೆ ಸಾಮಾನ್ಯರಿಗೆಲ್ಲರಿಗೂ 2 ಕೈಗಳುಳ್ಳ ವ್ಯಕ್ತಿಯಾಗಿ ಮನುಷ್ಯನಂತೆ ಕಾಣಿಸಿಕೊಳ್ತಾ ಇದ್ದ ಅನ್ನುವ ಸಂಗತಿಯು ಗೊತ್ತಾಯಿತು. ಇಷ್ಟು ಹೇಳಿ ಭಗವಂತ ಆ ರೂಪವನ್ನು ಉಪಸಂಹರಿಸಿದ ಮೇಲೆ ಅಬ್ಬಾ ಈಗ ಸಮಾಧಾನ ಆಯಿತು, ಮನಸ್ಸು ಸ್ವಲ್ಪ ನಿರುಮ್ಮಳ ಆಯಿತು. ನಿನ್ನ ಈ ರೂಪವನ್ನು ನೋಡಿ ನಾನು ಮೊದಲ ಹದಸ್ಥಿತಿಗೆ ಮೊದಲಿನಂತೆಯೇ ದೃಢವಾಗಿ ನಿನ್ನನ್ನು ಈಗ ಮತ್ತಷ್ಟು ಹತ್ತಿರಕ್ಕೆ ತಂದುಕೊಳ್ಳಿಕ್ಕೆ ನನಗೆ ಈಗ ಧೈರ್ಯ ಬಂದಿದೆ. ಯಾಕೆಂದರೆ ನಿನ್ನ ಆ ಎತ್ತರದ ರೂಪವನ್ನು ನಾನು ನನ್ನ ಹತ್ತಿರಕ್ಕೆ ಬರಸೆಳೆದು ಅಪ್ಪಿಕೊಂಡು ಇದು ನನ್ನದು ಅಂತ ಒಳ್ಳೆಯ ನಮ್ಮದೇ ಅಧಿಕಾರದಲ್ಲಿದ್ದ ವಸ್ತು ಎನ್ನುವಂತೆ ನಿನ್ನ ಬಗೆಗೆ ನಾನು ನಡ್ಕೊಳ್ತಾ ಇದ್ದದ್ದು ನನಗೆ ತುಂಬ ಮುಜುಗರ ಉಂಟು ಮಾಡಿದೆ. ಈಗ ಮನಸ್ಸು ಸ್ವಲ್ಪ ಸ್ಥಿಮಿತಕ್ಕೆ ಬಂದಿದೆ, ಹದ್ದುಬಸ್ತಿಗೆ ಬಂದಿದೆ ಅಂತ ಮಾತನಾಡಿದಾಗ ಕೃಷ್ಣ ಹೇಳ್ತಾನೆ, ಇದು ದೇವತೆಗಳು ನಿರಂತರ ಮತ್ತೆ ಮತ್ತೆ ಕಾಣಬೇಕು ಅಂತ ಬಯಸುವ ಅಪರೂಪದ ರೂಪ ಇದು. ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಅಂತಹ ಅಪರೂಪದ ಎಲ್ಲರೂ ಮತ್ತೆ ಮತ್ತೆ ನೋಡಬೇಕೆಂದು ಬಯಸುವ ಈ ವ್ಯಾಪ್ತವಾದ ರೂಪವನ್ನು ನೀನು ಯಾರಿಗೂ ಸುಲಭದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲದನ್ನು ನೀನು ಕಂಡಿದ್ದಿ ಅಂತ ಹೇಳಿದಾಗ, ಹಾಗಾದರೆ ಉಳಿದವರೆಲ್ಲ ಕಾಣಬೇಕು ಅಂತಾದರೆ ಹೇಗೆ ಮಾಡಬೇಕು ಅನ್ನುವ ಒಂದು ಪ್ರಶ್ನೆ ಬಂದರೆ, ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನೀನು ಕಂಡ ಹಾಗೆ ಇಂತಹ ರೂಪವನ್ನು ಕಾಣುವುದಕ್ಕೆ ಸುಲಭದ ದಾರಿ ಇದೆ. ಆದರೆ ನಾವು ಬಳಸುವ ದಾರಿ ಅದಾಗಿರುವುದಿಲ್ಲ ಅಷ್ಟೇ. ನಾವು ಬಳಸುವ ದಾರಿ ತುಂಬ ಶಾಸ್ತ್ರಾರ್ಥಗಳನ್ನು ವಾಕ್ಯಾರ್ಥಗಳನ್ನು ಮಾಡಿದ್ದೇವೆ, ವೇದಗಳನ್ನು ಅರೆದು ಕುಡಿದು ಬಿಟ್ಟಿದ್ದೇವೆ, 10 ಲಕ್ಷಗಟ್ಟಲೆ ಜಪ ಅನುಷ್ಠಾನ ತಪಸ್ಸು ಎಲ್ಲ ನೀರಿನಲ್ಲಿ ನಿಂತು, ಬಿಸಿಲಲ್ಲಿ ನಿಂತು, ಬೆಂಕಿಯ ಮುಂದೆ ಕೂತು ಏನೇನೋ ಮಾಡಿದ್ದೇವೆ. ನನ್ನ ಆಸ್ತಿಯ ಎಲ್ಲ ಬಹುಅಂಶವನ್ನು ಹಿಂದಿನಿಂದ ನಾನು ಒಳ್ಳೆಯ ಕೈಂಕರ್ಯಕ್ಕಾಗಿ ಉಪಕಾರಕ್ಕಾಗಿ ಉಪಯೋಗಿಸಿದ್ದೇನೆ. ಅದರಿಂದಾಗಿ ನನಗೆ ದೇವರ ದರ್ಶನವಾದೀತು ಅಂತ ಹೀಗೆ ಭಾವಿಸಿದರೆ ನ ಏವಂ ಶಕ್ಯ ಏವಂ ವಿಧ ನ ದ್ರಷ್ಟುಂ ಶಕ್ಯ. ಹೀಗೆಲ್ಲ ಮಾಡಿ ಭಗವಂತನನ್ನು, ಅಂದರೆ ಹಾಗೆ ಮಾಡಿದರೆ ಸಿಗುವುದಿಲ್ಲ ಅಂತ ಅರ್ಥ ಅಲ್ಲ, ಹೀಗೆ ಮಾಡಿದ್ದೇನೆ ಅದರಿಂದಾಗಿ ಸಿಗಲಿ ಅಂತ ಬಯಸಿದರೆ ಏನು ಸಿಗುವುದಿಲ್ಲ ಅಂತ ತಾತ್ಪರ್ಯ. ಮತ್ತು ಹಾಗಾದರೆ ಇದೆಲ್ಲ ಮಾಡುವುದು ವ್ಯರ್ಥನ? ಇದನ್ನೆಲ್ಲ ಮಾಡಬೇಡಿ ಅಂತ ಕೃಷ್ಣನು ಹೇಳಿಲ್ಲ. ಅದಕ್ಕೆ ಮುಂದೆ ಶರ ಬರಿತಾನೆ, ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಎತ್ತರದ
ಸಂಗತಿಗಳನ್ನು ಬಹಳ ಆಳವಾಗಿ ಯೋಚಿಸುವವನೇ ಅಥವಾ ಶತ್ರುಗಳನ್ನು ಸೆದೆಬಡಿಯುವವನೇ ಪರಂತಪ ಅಂತ ಅವನನ್ನು ಸಂಬೋಧಿಸಿದ್ದು. ಪರಂ ತಪ್ಯತೆ, ಉತ್ತಮವಾದದ್ದನ್ನೇ ಸದಾ ಆಲೋಚಿಸುವಂತಹ ಓ ಅರ್ಜುನನೇ, ನನ್ನನ್ನು ನೀನು ಸರಿಯಾಗಿ ತಿಳಿಯುವುದಕ್ಕಾಗಿ ಕಾಣುವುದಕ್ಕಾಗಿ ಇನ್ನೇನು ವಿಶೇಷವಾದದ್ದನ್ನು ಮಾಡಬೇಕಾಗಿಲ್ಲ. ಭಕ್ತ್ಯಾ ತ್ವನನ್ಯಯ ಶಕ್ಯ. ಅನನ್ಯವಾದ ಭಕ್ತಿ ಅನ್ನೋದು ಮುಖ್ಯ ಅಂತ. ಅದೇನು ಅನನ್ಯ ಭಕ್ತಿ ಅಂದರೆ, ಲೋಕದಲ್ಲಿ ಎಲ್ಲದರ ಮೇಲೂ ನಮಗೆ ಪ್ರೀತಿ ಇರಬೇಕು. ಯಾವುದನ್ನು ನಾವು ನನ್ನ ಆಲೋಚನೆಗೆ ನನ್ನ ಹಠಕ್ಕೆ ಪಡೀತೇನೆ ಅನ್ನೋದು ಸಾಧ್ಯ ಇಲ್ಲ. ಉಳಿದ ಎಲ್ಲ ವಸ್ತುಗಳನ್ನು ಪ್ರೀತಿಸುತ್ತಲೇ ಅದರಲ್ಲಿ ವ್ಯಾಪ್ತವಾಗಿ ತುಂಬಿಕೊಂಡಿರುವಂತಹ ಶಕ್ತಿಯನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಉಳಿದ ವಸ್ತುಗಳನ್ನು ಪ್ರೀತಿಸಿದಾಗ ಅದು ಅನನ್ಯವಾದ ಭಕ್ತಿ ಆಗುತ್ತೆ. ನಮಗೆ ಏನಾಗುತ್ತೆ ಅಂದರೆ, ಒಂದು ಥರದ ಸಂಗತಿಗಳನ್ನು ಕೇಳಿದಾಗ ಅದೇ ಎಲ್ಲದಕ್ಕಿಂತ ಹಿರಿದು ಅಂತ ಭಾವಿಸ್ತೇವೆ. ಆಗ ನಮಗೆ ಏನಾದರೂ ಪ್ರತಿಫಲ ಸಿಕ್ಕಿತು ಅಂತ ಅನ್ನೋದನ್ನು ಗಮನಿಸಿ ಅದರ ಮೇಲೆ ಶ್ರದ್ಧೆ ಜಾಸ್ತಿ ಆಗುತ್ತೆ. ಇನ್ನೊಂದು ಯಾರೋ ಹೇಳ್ತಾರೆ, ಅಲ್ಲಿಗೆ ಮತ್ತೆ ಮನಸ್ಸು ಹರಿಯತ್ತೆ, ಮತ್ತೆ ಅದನ್ನು ನಂಬಲಿಕ್ಕೆ ಶುರು ಮಾಡ್ತೇವೆ. ಯಾವುದನ್ನು ನಂಬುವುದು ತಪ್ಪು ಅಂತ ಹೇಳಲಿಲ್ಲ, ಆದರೆ ಅರ್ಥ ಮಾಡಿಕೊಂಡು ದೃಢವಾಗಿರುವುದನ್ನು, ಶಾಶ್ವತವಾಗಿರುವುದನ್ನು, ಅನಂತ ಕಾಲದವರೆಗೂ ಅದೇ ಸ್ಥಿತಿಯಲ್ಲಿ ಇರುವುದನ್ನು ಯೋಚನೆ ಮಾಡಿ ನಾವು ಶರಣಾಗಬೇಕು ಅಂತ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳಲಿಕ್ಕೆ ಹೊರಟದ್ದು. ಅನನ್ಯ ಭಕ್ತಿ ಅಂದರೆ ಇನ್ನು ಎಷ್ಟು ದಿವಸಗಳ ಕಾಲ ಕಳೆದರೂ ಈ ಜಗತ್ತಿನಲ್ಲಿ ಆ ತತ್ವ ಅನ್ನೋದು ಒಂದೇ ರೀತಿಯಾಗಿ ಶಶ್ವದೇಕ ಪ್ರಕಾರವಾಗಿ ಉಳಿಯತ್ತೆ ಅಂದರೆ ಅದನ್ನು ನಾವು ಆಸರೆಯಾಗಿ ಪಡೀಬೇಕು. ಉಳಿದಂತೆ ನಮ್ಮ ಸುತ್ತ ಇರುವ ಯಾವುದೋ ನಮ್ಮ ಮನೆಗೆ ಅದು ತುಂಬ ಉಪಕಾರ ಮಾಡಿರುತ್ತೆ, ಎಲ್ಲವೂ ಸರಿ, ಹಿಂದಿನಿಂದ ನಂಬಿ ಬಂದಿದ್ದಾರೆ, ಎಲ್ಲವೂ ಸರಿ. ನಮ್ಮ ಸುತ್ತಲಿರುವ ಭೂತಾನಿ ಯಾಂತಿ ಭೂತೇಜ್ಯಾನ್, ನಮ್ಮ ಸುತ್ತ ಇರುವ ಭೂತ ದೈವ ಇವೆಲ್ಲವೂ ಕೂಡ ಇದ್ದದ್ದೇ. ಅದು ಇದ್ದು ಬೇಕಾದಷ್ಟು ರೀತಿಯ ಕಾರ್ಯಭಾರಗಳನ್ನು ನಮ್ಮ ಸುತ್ತ ಮಾಡಿರುತ್ತೆ. ಆದರೆ ಅದಕ್ಕೂ ಒಂದು ಮಿತಿ ಇದೆ. ಎಲ್ಲಿ ತನಕ ಅಂದರೆ ನಮಗೆ ಆಯುಷ್ಯ ಇರುವ ತನಕ ಅದು ಇರುತ್ತೆ, ಅದನ್ನಾಗ ಅದು ಶಾಶ್ವತ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಅದರ ಪುಣ್ಯದ ಬಲ ಎಲ್ಲಿಯ ತನಕ ಇರುತ್ತೋ ಅಷ್ಟರವರೆಗೆ ಮಾತ್ರ ಅದು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ನಮ್ಮ ಇರವಿಗಿಂತ ಆಚೆಗೆ 10 ಜನ್ಮಗಳಲ್ಲೂ ಯಾವುದು ಶಾಶ್ವತವಾದ ತತ್ವವೋ ಅದರ ಕಡೆಗೆ ನಮ್ಮ ಮನಸ್ಸನ್ನು ಪೂರ್ತಿಯಾಗಿ ಶರಣಾಗಿಸುವುದು ಅನನ್ಯವಾದ ಭಕ್ತಿಯಾಗುತ್ತೆ. ಉಳಿದವನ್ನೂ ಕೂಡ ಯಥಾವತ್ತಾಗಿ ಗೌರವಿಸ್ತಾ ಇದೆಲ್ಲವನ್ನು ನಡೆಸಲಿಕ್ಕೋಸ್ಕರ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಕ್ ಅವ್ಯಯ ಅನ್ನುವ ಮಾತು ಈ ಹಿನ್ನೆಲೆಯಲ್ಲೇ ಬಂದದ್ದು. ನಮ್ಮ ಸುತ್ತ ಇರುವ ಅನೇಕ ದೇವತಾ ಶಕ್ತಿಗಳು, ದೈವಶಕ್ತಿಗಳು, ಅಥವಾ ನಮ್ಮ ಹಿರಿಯರು, ಅಥವಾ ಹಿರಿಯರಲ್ಲೇ ಸಿದ್ಧಿಯನ್ನು ಪಡೆದವರು, ಈ ಎಲ್ಲರಿಂದಲೂ ನಾವು ಉಪಕೃತರೇ. ಅವರೆಲ್ಲರನ್ನೂ ನಾವು ಸ್ಮರಿಸಲೂಬೇಕು. ಅದನ್ನು ಬಿಟ್ಟು ದಾಟಿ ನಾವು ದೇವರನ್ನು ಪಡೀತೇವೆ ಅಂದರೆ ದೇವರು ಹಾಗೂ ನಮ್ಮ ಕೈಗೆ ಒದಗುವವನಲ್ಲ. ಯಾಕೆಂದರೆ ಯಾರಿಂದೆಲ್ಲ ಉಪಕೃತರೋ ನಾವು ಅವರೆಲ್ಲರನ್ನು ಸ್ಮರಿಸಿಕೊಂಡೇ ಅದರ ಆಚೆಗಿರುವ ಭಗವಂತನ ಎಚ್ಚರಿಕೆಯನ್ನು ನಾವು ದೃಢಗೊಳಿಸ್ಕೊಳ್ತಾ ಹೋಗಬೇಕು. ಅದನ್ನು ಕೃಷ್ಣ ಹೇಳಿದ, ಭಕ್ತ್ಯಾ ತ್ವನನ್ಯಯ, ಅನನ್ಯವಾದ ಭಕ್ತಿಯಿಂದ ನಾನು ಒದಗುವುದು ಸಾಧ್ಯ. ಅಂದರೆ ತಿಳುವಳಿಕೆಯಲ್ಲಿ ಹದ ತಪ್ಪಿ ಹೋಯಿತು ಅಂದರೆ, ಕೃಷ್ಣಾವತಾರ ತುಂಬ ಬಲಿಷ್ಠವಾದದ್ದು, ಆದರೆ ಮತ್ಸ್ಯಾವತಾರ ಕೂರ್ಮಾವತಾರ ಎಲ್ಲ ಅಷ್ಟು ನಮಗೆ ರೂಢಿಯಲ್ಲಿಲ್ಲ, ಮತ್ತು ಅದರ ಬಗ್ಗೆ ಇಷ್ಟೆಲ್ಲ ತಾಕತ್ತಿದೆ ಅಂತ ನಮಗೆ ನಂಬಿಕೆ ಬರಲ್ಲ. ಅದು ಬೇರೆ ಇರಬೇಕು, ಇದು ಬೇರೆ. ಅದೇ ಶಕ್ತಿ ಈ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೃಷ್ಣನಲ್ಲಿ ಎಷ್ಟೆಲ್ಲ ವೈವಿಧ್ಯವನ್ನು ನೋಡ್ತೇವೆ, ಎಷ್ಟೆಲ್ಲ ಪರಾಕ್ರಮವನ್ನು ಕಾಣ್ತೇವೆ. ಅಂತಹ ಪರಾಕ್ರಮಗಳು ಯಾವುದು ಅದರಲ್ಲಿ ಕಾಣಿಸುವುದಿಲ್ಲ ಅಂತ ನಮಗೆ ತಿಳಿಯದೇ ಇದ್ದದ್ರಿಂದಾಗಿ ನಾವು ಅದರ ಬಗ್ಗೆ ಕಂಪೇರ್ ಮಾಡಿ ಅದು ಬೇರೆ ಇದು ಬೇರೆ ಅಂತೆಲ್ಲ ಯೋಚನೆ ಮಾಡುವಂತಹ ಸ್ಥಿತಿಯು ಇರುತ್ತೆ. ಅದು ಕೆಲವೊಮ್ಮೆ ನರಸಿಂಹನೇ ಬೇರೆ, ಈಚೆಯಿಂದ ಕೃಷ್ಣನೇ ಬೇರೆ, ಅತ್ತಣಿಂದ ಅನಂತಶಯನನೇ ಬೇರೆ, ಅನಂತಾಸನನೇ ಬೇರೆ ಅಂತ ನಾವು ಹೀಗೆ ಅದರ ನಡುವೆ ಭೇದವನ್ನು ಚಿಂತಿಸಿ ಅದರ ಉಪಾಸನೆಯನ್ನು ಮಾಡಿದರೂ ಭಕ್ತಿ ಅನ್ನೋದು ಪೂರ್ಣವಾಗಲಿಲ್ಲ. ಯಾಕೆಂದರೆ ಅದು ಮತ್ತೆ ಹಂಚಿ ಹೋಯಿತು. ಇವನು ಬೇರೆ ಆದ್ದರಿಂದ ಅದಕ್ಕೊಂದಿಷ್ಟು ಭಕ್ತಿ, ಇವನು ಬೇರೆ ಆದ್ದರಿಂದ ಇದಕ್ಕೊಂದಿಷ್ಟು ಭಕ್ತಿ. ಆದರೆ ಎರಡರಲ್ಲೂ ನಿಂತು ಹರಸ್ತಾ ಇರುವವನು ಒಬ್ಬನೇ. ಅಲ್ಲಿವರೆಗೆ ಬೇಡ,
ಬೇರೆ ಉಳಿದ ದೇವತೆಗಳೇ ಅವನದ್ದೇ ರೂಪಗಳಲ್ಲಿ ಭೇದ ಇದ್ದರೆ ಅದು ಒಂದು ರೀತಿಯ ತಪ್ಪು. ಇನ್ನು ಬೇರೆ ಅಂತ ಸ್ಪಷ್ಟವಾಗಿ ಗೊತ್ತಿದ್ದು ನಾವು ಅದರಲ್ಲಿ ಅವರ ಸ್ವಾತಂತ್ರ್ಯ ಇಲ್ಲದೆ ಅವರು ಲೋಕವನ್ನು ತಮಗಿಂತ ಮೇಲಿನ ತತ್ವಕ್ಕೆ ಅನುಗುಣವಾಗಿ ನಡೆಯುತ್ತಾರೆ ಅನ್ನೋದು ತಿಳಿದು ಕೂಡ ನಾವು ಅದರ ವೈವಿಧ್ಯವನ್ನು ಗ್ರಹಿಸದೆ ಬೇರೆ ಬೇರೆಯಾಗಿ, ಅಂದರೆ ಅದೇ ಸರ್ವಸಮರ್ಥ ಅನ್ನೋ ಹಾಗೆ ಬೇರೆ ಬೇರೆಯಾಗಿ ಚಿಂತಿಸಬೇಕು ಅನ್ನೋದು ಶಾಸ್ತ್ರೀಯವೇ. ಆದರೆ ಅದನ್ನೇ ಸರ್ವ ಸಾಮರ್ಥ್ಯ ಪೂರ್ಣ ಎನ್ನುವಂತೆ ಚಿಂತಿಸಿದರೆ ಆವಾಗ ಮತ್ತು ನಮ್ಮ ಭಕ್ತಿ ಅನ್ನೋದು ಲೋಪವಾಯಿತು. ಆದ್ದರಿಂದಾಗಿ ಕೃಷ್ಣ ಹೇಳಿದ, ಅಹಂ ಏವಂ ವಿಧ ಅಹಂ ಭಕ್ತ್ಯಾತು ಅನನ್ಯಯ ಶಕ್ಯ. ನನ್ನ ಈ ವಿಶ್ವರೂಪವನ್ನು, ಇಂತಹ ವಿಚಿತ್ರವಾದ ಎಲ್ಲೆಡೆ ತುಂಬಿದ ರೂಪವನ್ನು, ಏಕತೆಯನ್ನು ಅರ್ಥೈಸುವ ವೈವಿಧ್ಯದಲ್ಲೂ ಆ ಬಹುತ್ವದಲ್ಲೂ ಒಂದು ಸಾಮ್ಯವನ್ನು, ಎಲ್ಲದರಲ್ಲೂ ಏಕಾಕಿಯಾಗಿ ಏಕಾರ್ಥಿಯಾಗಿ ಏಕ ಮುಖವಾಗಿ ಕಾಣಿಸುವಂತಹ ಭಗವಂತನ ಶಕ್ತಿಯನ್ನು ಅರ್ಥೈಸಿಕೊಳ್ಳಿಕ್ಕೆ ಭಕ್ತಿ ಒಂದೇ ದಾರಿ. ಅಕಸ್ಮಾತ್ ತಿಳುವಳಿಕೆಯಲ್ಲಿ ಎಲ್ಲೋ ಒಂದು ಚೂರು ಲೋಪ ಇದ್ದಾಗಲೂ ನೀನೇ ಎಲ್ಲದಕ್ಕಿಂತಲೂ ಸರ್ವಸಮರ್ಥ, ನನ್ನನ್ನು ಉದ್ಧಾರ ಮಾಡುವಂತ ಶರಣಾಗತನಾಗಿ ಭಗವಂತನನ್ನು ಕೇಳಿಕೊಂಡ್ರೆ ಒಳ್ಳೆಯ ಗುರುವೇ ಹುಡುಕಿಕೊಂಡು ಬಂದು ಅವನಿಗೆ ಉಪದೇಶವನ್ನು ಮಾಡಿ ಅವನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುವಂತಹ ದಾರಿಯನ್ನು ಹುಡುಕಿ ಕೊಡ್ತಾನೆ. ಅದರಿಂದಾಗಿ ಶರಣಾಗತಿ ಭಕ್ತಿ ಅನನ್ಯವಾಗಿದ್ದರೆ ಅದು ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ, ತಿಳಿಯುವುದಕ್ಕೂ ತಿಳಿದದ್ದನ್ನು ಕಾಣುವುದಕ್ಕೂ ಕಂಡದ್ದನ್ನು ಹೊಕ್ಕು ಅನುಭವಿಸುವುದಕ್ಕೂ ಸಾಧ್ಯವಾಗುತ್ತೆ. ಹಾಗಾಗಿ ಭಕ್ತಿಯೇ ಎಲ್ಲದಕ್ಕಿಂತಲೂ ಅತ್ಯಂತ ಪ್ರಧಾನವಾದ ಸಂಗತಿ. ಭಕ್ತಿ ಅಂದರೆ ಶರಣಾಗತಿ. ನಾನು ನಿನ್ನವ ಅನ್ನೋ ಎಚ್ಚರಿಕೆ ಬಾರದೆ ಎಷ್ಟು ಅರಿವು ಬಂದರೂ, ಎಷ್ಟು ಲೋಕದ ಬಗ್ಗೆ ವೈರಾಗ್ಯ ಇದ್ದರೂ, ಬಹಳ ಜನ ನಾವು ನೋಡ್ತೇವೆ ಲೋಕದಲ್ಲಿ ಬೇರೆ ಯಾವುದೇ ಸೊತ್ತುಗಳ ಬಗ್ಗೆ ಅವರಿಗೆ ಅಪೇಕ್ಷೆ ಇರುವುದಿಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ. ಅವರಿಗೆ ಈ ಲೋಕದ ಸಮಾಜ ಸೇವೆ ಇತ್ಯಾದಿಗಳು ಮಾಡ್ತಾರೆ, ಅದೆಲ್ಲವೂ ಸರಿಯೇ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಕೂಡ ಭಗವಂತನ ಪೂಜೆ. ಆದರೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇಲ್ಲದೆ, ಆದರೆ ಅವರು ನಿರುಪದ್ರವಿಗಳು, ಅವರು ಯಾರಿಗೂ ತೊಂದರೆ ಮಾಡ್ತಾರೆ ಅಂತ ಅನ್ನೋದನ್ನು ಹೇಳುವುದಲ್ಲ, ಆದರೆ ಅವರಿಗೆ ಪಡೆಯಬೇಕಾದಂಥ ಸೌಖ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಬಲ ಬರಬೇಕು ಅಂತಂದರೆ ಆ ತಿಳುವಳಿಕೆಯಲ್ಲಿ ತಾವು ಮಾಡುವ ಎಲ್ಲ ಸಾಮಾಜಿಕ ಕರ್ತವ್ಯವೂ ಕೂಡ ಸ್ವನುಷ್ಠಿತ, ತನ್ನ ಅನುಷ್ಠಾನಕ್ಕೆ ತಂದುಕೊಂಡ ಎಲ್ಲ ಕೆಲಸವೂ ಕೂಡ ಅದು ಭಗವಂತನಿಗೆ ಸಂಬಂಧಿಸಿದ್ದು ಅಂತನ್ನುವ ಪ್ರೀತಿ ಬಂದು ಬಿಡ್ತು ಅಂದರೆ ಅಷ್ಟೂ ಕರ್ತವ್ಯವು ಅಶ್ವಮೇಧ ಯಾಗದಂತೆ ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಅದರಿಂದಾಗಿ ತತ್ವೇನ ಪ್ರವೇಷ್ಟು, ನಮಗೆ ದೇವರ ಹತ್ತಿರ ಹೋಗಬೇಕು ಅಂದರೆ ತಾತ್ವಿಕವಾದ ತಿಳುವಳಿಕೆ ಇರಬೇಕು. ಅದರಿಂದಾಗಿ ಭಕ್ತಿ ಇದ್ದರೆ ತಿಳುವಳಿಕೆ ಬರಲಿಕ್ಕೆ ಸುಲಭ ಆಗುತ್ತೆ. ತಿಳುವಳಿಕೆ ಬಂದರೆ ನೋಡುವುದು ಸಾಧ್ಯ ಆಗುತ್ತೆ. ನೋಡುವುದು ಸಾಧ್ಯವಾದರೆ ಯಥಾರ್ಥವಾಗಿ ನಾವೇನನ್ನು ತಿಳಿದಿದ್ದೆವೋ ಅದನ್ನೇ ಜೀವನದುದ್ದಕ್ಕೂ ಅನುಭವಿಸ್ಲಿಕ್ಕಾಗುತ್ತೆ. ಕೆಲವೊಂದು ಸರ್ತಿ ಏನಾಗುತ್ತೆ, ನಾವು ತಿಳಿದದ್ದೊಂದಾಗಿರುತ್ತೆ, ಅನುಭವ ಬೇರೆ ರೀತಿ ಬರುತ್ತೆ. ಅದಕ್ಕೆ ಕಾರಣ ಮತ್ತೆ ನಮ್ಮಲ್ಲಿ ಅರಿವಿನ ಕೊರತೆ, ಅಥವಾ ಹಿರಿಯರಲ್ಲಿ ನಾವು ಮಾಡಿದ ಉಪಸಕ್ತಿಯ ಕೊರತೆ, ಅಥವಾ ನಾವು ಏನನ್ನು ತಿಳಿದಿದ್ದೆವೋ ಅದರಲ್ಲಿ ಇಟ್ಟಿರುವ ನಂಬಿಕೆಯ ಕೊರತೆ. ಇದು ಆಗದಂತೆ ನೀನೇ ನನಗೆ ರಕ್ಷಣೆ ನೀಡಬೇಕು ಅಂತ ಅರ್ಜುನ ಮೊದಲೇ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳಿಕೊಂಡಿದ್ದ. ಹಾಗಾಗಿ ಭಗವಂತ ಮೊದಲು ತಿಳುವಳಿಕೆ ಕೊಟ್ಟ ಮೇಲೆ ನೋಡು ಈಗ ಅಂತ ಸಮಗ್ರ ರೂಪವನ್ನೇ ತೋರಿಸಿದ. ಇದು ಈಗ ಮಾಗಿದೆ. ಈ 11ನೇ ಅಧ್ಯಾಯದಲ್ಲಿ ಮಾಗಿದ ಮೇಲೆ ಮುಂದೆ ಅರ್ಜುನನ ಪ್ರಶ್ನೆಗಳು ಬಹಳ ಸೂಕ್ಷ್ಮತರವಾದ ವಿಷಯಗಳನ್ನು ಕೂಡಿಕೊಂಡಿರುತ್ತೆ. ಅದರಿಂದಾಗಿ ಅವನು ತತ್ವದೊಳಗೆ ಪ್ರವೇಶ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇದೆ ಅನ್ನೋದು ಮುಂದಿನ ಮಾತುಗಳಲ್ಲಿ ಗೊತ್ತಾಗುತ್ತೆ. ಇಷ್ಟು ಹೇಳಿ ಮತ್ತೆ ಹೇಳ್ತಾನೆ, ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಏನೇ ಕರ್ತವ್ಯಗಳನ್ನು ನಡೆಸಿದ್ರೂ ಮತ್ಕರ್ಮ ಕೃತ್, ಅದು ಭಗವಂತನ ಸೇವೆ, ಭಗವಂತನ ಪೂಜೆ ಅನ್ನುವ ಎಚ್ಚರ ಇರಲಿ. ಮತ್ಪರಮಃ, ಪರಮಾತ್ಮನೇ ಎಲ್ಲರಿಗಿಂತ ಉತ್ತಮನಾದವನು, ಅವನೇ ಜ್ಞಾನದಲ್ಲಿ ಎಲ್ಲರಿಗಿಂತ ಎತ್ತರದಲ್ಲಿರುವವನು, ಪ್ರಕೃಷ್ಟನಾದ ಗುಣವಂತಿಕೆಯಿಂದ ತುಂಬಿಕೊಂಡವನು. ಮದ್ಭಕ್ತ, ಅಂತಹ ಭಗವಂತನಿಗೇ ನಾನು ದಾಸ. ಇವರು ದೊಡ್ಡವರು ಅಂತ ಗೊತ್ತಿದೆ, ಆದರೂ ಇವ್ರ ಹತ್ರ ತುಂಬ ಲಾಭ ಇದೆ, ನಮಗೆ ಜೀವನದಲ್ಲಿ ಬೇಕಾದ ಕೆಲಸಗಳೆಲ್ಲ ನಡೆದದ್ದು ಇವರಿಂದ, ಅದರಿಂದಾಗಿ ಅದು ಗೊತ್ತಿದ್ರೂ ಕೂಡ ನಾನು ಇದಕ್ಕೆ ಶರಣಾಗ್ತೇನೆ, ನಾನು ಇನ್ನೂ ಆ ಕಡೆಗೆ ಸ್ವಿಚ್ ಆಗಲಿಕ್ಕೆ ಆಗಲಿಲ್ಲ, ಅದೂ ತಪ್ಪೆ. ಯಾವುದು ಪಾರಮ್ಯದಲ್ಲಿ ಇದೆ ಅನ್ನೋದು ನಮಗೆ ಅರ್ಥ ಆದಮೇಲೆ ಅದಕ್ಕೆ ಶರಣಾಗಬೇಕಾದದ್ದು ಅಷ್ಟೇ ಭಕ್ತಿಯ ಪ್ರಧಾನ ಲಕ್ಷಣ. ಮದ್ಭಕ್ತ, ಇಷ್ಟಾದ ಮೇಲೆ ಭಕ್ತಿಯೂ ಮಾಡ್ತೇನೆ, ಲೋಕವನ್ನು ಹಿಡಿತೇನೆ. ಸಂಗವರ್ಜಿತ, ಉಳಿದ ಎಲ್ಲ ಸಂಬಂಧಗಳ ಬಗ್ಗೆ ಭಗವಂತನಿಗೆ ಇರುವಷ್ಟು ಬೆಲೆ, ಅಂದರೆ ಭಗವಂತನ
ಸಂಬಂಧಕ್ಕಾಗಿ ಈ ಸಂಬಂಧಗಳಿವೆ ಅನ್ನೋ ಎಚ್ಚರ ಇದ್ದರೆ ಅದೇನು ತಪ್ಪಾಗುವುದಿಲ್ಲ. ಆದರೆ ಭಗವಂತನನ್ನು ಮರೆಯುವಂತೆ ಸಂಬಂಧಗಳು ನಮ್ಮನ್ನು ಅಂಟಿಕೊಂಡ್ರೆ ಅದು ಮತ್ತೆ ಅಪಘಾತಕ್ಕೆ ಈಡಾಗುತ್ತೆ. ಅಂತಹ ಜ್ಞಾನದ ದಾರಿ ಅಥವಾ ಭಕ್ತಿಯ ಯೋಗ ಹಾಗಾಗದಂತೆ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಅಂತ ಮುಖ್ಯಪ್ರಾಣನನ್ನು ಪ್ರಾರ್ಥಿಸುವಾಗ, ನನಗೆ ಭಕ್ತಿ ಕೊಡು ಅಂತ ಕೇಳುವಾಗ, ಗೋವಿಂದನಲ್ಲಿ ಭಕ್ತಿ ಕೊಡು ಅಂತ ಕೇಳುವಾಗ, ಇದೆಲ್ಲ ಹೆಳೆಗಳು ಇಲ್ಲದಂತೆ ನಿನ್ನನ್ನು ಪ್ರೀತಿಸುವಂತಾಗಲಿ, ಯಾವುದೋ ಒಂದು ಫಲವನ್ನು ಪಡೆಯುವುದಕ್ಕಾಗಿ ನಿನ್ನಲ್ಲಿ ಪ್ರೀತಿ ಬಾರದೇ ಇರಲಿ, ನಿನ್ನಲ್ಲಿ ನಿರ್ವ್ಯಾಜವಾದ ನಿಸ್ಪೃಹವಾದ ನಿಷ್ಕಲ್ಮಶವಾದ ಅರಿವಿನಿಂದ ಕೂಡಿದ ಎಲ್ಲರಿಗಿಂತ ನೀನೇ ಹೆಚ್ಚು ಎನ್ನುವ ಎಚ್ಚರದೊಂದಿಗೆ ಪ್ರೀತಿ ಮಾಡುವಂತಹ ಶಕ್ತಿ ನನಗೆ ಸಿಗಲಿ ಅಂತ ಪ್ರಾಣದೇವರ ಹತ್ರ ಭಕ್ತನಾದವನು ಭಕ್ತಿಯನ್ನು ಕೊಡು ಅಂತ ಕೇಳುವಾಗ ಆ ಭಕ್ತಿಯ ಸ್ವರೂಪವನ್ನು ಇಷ್ಟೆಲ್ಲ ವಿವರಿಸಿ ಹೇಳ್ತಾರೆ. ಅಂತಹ ಸಂಘವರ್ಜಿತ ಲೋಕದಲ್ಲಿ ಅಂಟಿಸಿಕೊಳ್ಳುವಿಕೆ ಅನ್ನೋದು ಬಹಳ ಸುಲಭ. ಆದರೆ ಅಂಟಿಸಿಕೊಳ್ಳದೇ ಇರುವುದು ಅಂದರೆ ಕೆಲಸ ಮಾಡಲೇಬೇಕು, ಜೊತೆಗಿರಲೇಬೇಕು. ಆದರೂ ಅದರ ಏರಿಳಿತಗಳ ಪೆಟ್ಟು ಅವನಿಗೆ ಉಂಟಾಗದಂತೆ ನಿರ್ವೈರಃ, ಯಾವುದೇ ಪ್ರಾಣಿಗಳ ವಿರುದ್ಧ ವೈರ ಕಟ್ಟಿಕೊಳ್ಳದೆ, ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ, ಎಲ್ಲ ಭೂತಗಳಲ್ಲಿಯೂ ವೈರ ಕಟ್ಟಿಕೊಳ್ಳದೆ ಯಾರು ನನ್ನ ಆಲೋಚನೆಯನ್ನು ಮಾಡ್ತಾನೋ ಸ ಮಾಮೇತಿ, ಅವನು ನನ್ನನ್ನು ಬಂದು ಸೇರ್ತಾನೆ. ಎಲೈ ಪಾಂಡವನೇ, ಪಾಂಡವ ಅನ್ನೋದು ಬೆಳ್ಳಗಿರುವುದು ಬಿಳಿಯಾಗುವುದು ಅನ್ನುವ ಅರ್ಥದಲ್ಲಿ ಅವನನ್ನು ನೀನು ಸ್ವಚ್ಛನಾದರೆ ನಿನಗೆ ಈ ಅನುಕೂಲ ಸಿಗುತ್ತೆ ಅಂತ ಹೀಗೆ ಹೇಳಿ 11ನೆಯ ಅಧ್ಯಾಯ ಅಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದೆ 12ನೇ ಅಧ್ಯಾಯ ಭಕ್ತಿಯ ಇನ್ನಷ್ಟು ವಿವೇಚನೆಯನ್ನು, ಇಲ್ಲಿ ಭಕ್ತಿಯ ಸೂಚನೆಯನ್ನು ಕೊಟ್ಟರು, ಅಲ್ಲಿ ವಿವೇಚನೆಯನ್ನು ಮಾಡುವ ಪ್ರಸಂಗ ಬರುತ್ತೆ. ಅದನ್ನು ಮತ್ತೆ ನಾವು ಮುಂದಿನ ಚಿಂತನೆಯಲ್ಲಿ ಕಾಣೋಣ. 14ನೆಯ ಅಧ್ಯಾಯದ ಪಾರಾಯಣದಲ್ಲಿ ನಾವು ಇವತ್ತು ಮುಳುಗಬೇಕಾದದ್ದು. ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಥಂತಿ ಚ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ ರಜಸ್ತಮಶ್ಚಾಭಿಭೂಯ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಃ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾದ್ವಿವೃದ್ಧಂ ಸತ್ವಮಿತ್ಯುತ ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ ಯದಾ ಸತ್ವೇ ಪ್ರವೃದ್ಧೇ ತು ಪ್ರಳಯಂ ಯಾಂತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸಃ ಫಲಂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಮೇವ ಚ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾ ಜಘನ್ಯಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾಃ ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ವಿಮುಕ್ತೋ ಮೃತಮಶ್ನುತೆ ಅರ್ಜುನ ಉವಾಚ
कैर्लिङ्गैस्त्रीन् गुणानेतान् अतीतो भवति प्रभो किमाचारः कथं चैतान् स्त्रीन् गुणान् अतिवर्तते। भगवानुवाच प्रकाशञ्च प्रवृत्तिञ्च मोहमेव च पाण्डव न द्वेष्टि सम्प्रवृत्तानि न निवृत्तानि काङ्क्षति। उदासीनवदासीनो गुणैर्यो न विचाल्यते गुणा वर्तन्त इत्येव योऽवतिष्ठति नेङ्गते। समदुःखसुखस्वस्थः समलोष्टाश्मकाञ्चनः तुल्यप्रिया प्रियो धीरस्तुल्यनिन्दात्मसंस्तुतिः। तुल्यो मित्रारिपक्षयोः सर्वारम्भपरित्यागी गुणातीतः स उच्यते। माञ्च यो व्यभिचारेण भक्तियोगेन सेवते सगुणान् समतीत्यैतान् ब्रह्मभूयाय कल्पते। ब्रह्मणो हि प्रतिष्ठाहम् अमृतस्याव्ययस्य च शाश्वतस्य च धर्मस्य सुखस्यैकान्तिकस्य च इति 14 अथ 15। भगवानुवाच ऊर्ध्वमूलमधः शाखमश्वत्थं प्राहुरव्ययं छन्दांसि यस्य पर्णानि यस्तं वेद स वेदवित्। अधश्चोर्ध्वं प्रसृतास्तस्य शाखा गुणप्रवृद्धा विषयप्रबालाः। अधश्च मूलान्यनुसन्ततानि कर्मानुबन्धीनि मनुष्यलोके। न रूपमस्येह तथोपलभ्यते नान्तो न चादिर्न च सम्प्रतिष्ठा। अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यं यस्मिन् गता न निवर्तन्ति भूयः। तमेव चाद्यं पुरुषं प्रपद्ये यतः प्रवृत्तिः प्रसृता पुराणी। निर्मानमोहाजितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ताः सुखदुःखसंज्ञैर्गच्छन्त्यमूढाः पदमव्ययं तत्। न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम। ममैवांशो जीवलोके जीवभूतः सनातनः। मनःषष्ठानीन्द्रियाणि प्रकृतिस्थानि कर्षति। शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात्। श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते। उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः। यतन्तो योगिनश्चैनं पश्यन्त्यात्मन्यवस्थितं यतन्तोऽपि कृतात्मानो नैनं पश्यन्त्यचेतसः। यदादित्यगतं तेजो जगद्भासयतेऽखिलं यच्चन्द्रमसि यच्चाग्नौ तत्तेजो विद्धि मामकं। गामाविश्य च भूतानि धारयाम्यहमोजसा पुष्णामि चौषधीः सर्वाः सोमो भूत्वा रसात्मकः। अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधं। सर्वस्य चाहं हृदि सन्निविष्टो मत्तस्मृतिर्ज्ञानमपोहनं च। वेदैश्च सर्वैरहमेव वेद्यो वेदान्तकृद्वेदविदेव चाहं। द्वाविमौ पुरुषो लोके क्षरश्चाक्षर एव च क्षरः सर्वाणि भूतानि कूटस्थोऽक्षर उच्यते। उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः। यस्मात्क्षरमतीतोऽहमक्षरादपि चोत्तमः अतोऽस्मि लोके वेदे च प्रथितः पुरुषोत्तमः। यो मामेवमसम्मूढो जानाति पुरुषोत्तमं स सर्वविद्भजति मां सर्वभावेन भारत इति गुह्यतमं शास्त्रमिदमुक्तं मया नघ। एतद्बुद्ध्वा बुद्धिमान् स्यात् कृतकृत्यश्च भारत इति 15 अथ 16। ॐ कायेन वाचा मनसेन्द्रियैर्वा बुद्ध्यात्मना वा अनुसृतस्वभावः करोमि यद्यत् सकलं परस्मै नारायणायेति समर्पयामि। श्रीकृष्णार्पणमस्तु।